ಎಲ್ಲರಿಗೂ ನಮಸ್ಕಾರ. ಇವತ್ತು ಶೇಂಗಾ ಉಪಯೋಗಿಸ್ಕೊಂಡು ಆರೋಗ್ಯಕರವಾಗ ಉಂಡೆ ಕಟ್ಟೋದು ಹೇಗಂತ ನೋಡೋಣ. ಆಣ ಹಿಡಿಯಲ್ಲ ಏನಿಲ್ಲ ನೋಡ್ರಿ, ಸುಲಭವಾಗಿ ಮಾಡ್ಕೋಬೋದು. ನೋಡ್ರಿ ಎಷ್ಟು ಮಸ್ತ್ ಬಂದವು ಉಂಡೆ. ನೋಡ್ರಿ ಎಷ್ಟು ಹಗುರವಾಗಿ ಮಸ್ತ್ ಬಂದವು. ಮಕ್ಕಳಿಗೆ ತುಂಬ ಒಳ್ಳೇದ್ರಿ ಆರೋಗ್ಯಕ್ಕೆ. ದೊಡ್ಡವರು ಮಕ್ಕಳು ಎಲ್ಲರೂ ತಿನ್ಬೋದು ನೋಡ್ರಿ. ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಈಗ ಮಾಡೋದು ಹೇಗಂತ ನೋಡೋಣ. ನೋಡ್ರಿ ಇಲ್ಲಿ ಅರ್ಧ ಕಪ್ ಶೇಂಗಾ ತೊಗೊಂಡೆ ನೋಡ್ರಿ. ಉರಿ ಸಣ್ಣ ಇಟ್ಕೊಂಡು ಹುರ್ಕೋಬೇಕ್ರಿ ಶೇಂಗಾನ. ಇದ್ರಲ್ಲೇ ಅರ್ಧ ಕಪ್ ಶೇಂಗಾ ತೊಗೊಂಡ ನೋಡ್ರಿ. ಉರಿ ಜಾಸ್ತಿ ಇಟ್ರೆ ಒಂದೊಂದು ಹೊತ್ತು ಬಿಡ್ತಾವ್ರಿ. ಉರಿ ಸಣ್ಣ ಇಟ್ಕೊಂಡ್ರೆ ಸವಾನಾಗ ಓಸು ಹುರಿತೇವ್ರಿ. ಉರಿ ಸಣ್ಣ ಇಟ್ಕೊಂಡ್ರೆ ಹುರಿಬೇಕು ನೋಡ್ರಿ. ನೋಡ್ರಿ ಜಾಸ್ತಿ ಹೊತ್ತಂಗೆ ಹುರಿಬಾರ್ದ್ರಿ. ಈ ಥರ ಅಷ್ಟು ಸವಾನಾಗ ಹುರಿದವು ನೋಡ್ರಿ. ನೋಡ್ರಿ ಈ ಥರ ಉಚ್ಚಿದ್ರೆ ಸಿಪ್ಪೆ ಉಚ್ಬೇಕು ನೋಡ್ರಿ. ಈಗ ಇವು ಆರ್ಬೇಕ್ರಿ. ನೋಡ್ರಿ ಈ ಥರ ತಾಟಿಗೆ ಹಾಕಿ ಆರಕ್ಕಿಟ್ಟ ನೋಡ್ರಿ. ಒಂದು ಸ್ವಲ್ಪ ಬಿಸಿ ಆರಿಂದ ಸಿಪ್ಪೆ ಉಚ್ಕೋಬೇಕ್ರಿ. ನೋಡ್ರಿ ಗದಬಾಳಿಗೆ ಒಂದು ಸ್ವಲ್ಪ ಬಿಳಿ ಎಳ್ಳು, ಒಂದು ಸ್ವಲ್ಪ ಕರಿ ಎಳ್ಳು ಹಾಕಿ ನೋಡ್ರಿ. ಒಂದು ಸ್ವಲ್ಪ ಬೆಚ್ಚಗಂಗೆ ಹುರ್ಕೋಬೇಕ್ರಿ. ನೋಡ್ರಿ ಈಗ ಹುರಿದವು. ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಸ್ವಲ್ಪ ಆರ್ಬೇಕು ನೋಡ್ರಿ. ನೋಡ್ರಿ ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ಈಗ ಇವನ್ನ ಮಿಕ್ಸರ್ ಹಾಕ್ಕೊಂಬರ್ತಾನೆ ರೀ. ನೋಡ್ರಿ ಈ ಥರ ಸಣ್ಣಗೆ ಮಿಕ್ಸರ್ ಹಾಕ್ಕೊಂಬಂದಾನೆ ನೋಡ್ರಿ. ಈಗ ಇದಕ್ಕೆ ಬೆಲ್ಲ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಇದರಲ್ಲೇ ಅರ್ಧ ಬೌಲ್ ತೊಗೊಂಡನಿ. ಈಗ ಬೆಲ್ಲ ಹಾಕ್ಯಂತಾನೆ ನೋಡ್ರಿ. ಈಗ ಇದನ್ನು ಮತ್ತೆ ಮಿಕ್ಸರ್ ಹಾಕ್ಕೊಂಬರ್ತಾನೆ ನೋಡ್ರಿ. ಇದು ಮಿಕ್ಸ್ ಆಗಂಗೆ ಶೇಂಗಾ ಕಾಳಿಗೆ ಈಗ ಪುಡಿ ಮಾಡ್ಕೊಂಬಂದವಲ್ರಿ, ಅದರ ಮಿಕ್ಸ್ ಆಗಂಗೆ ಈಗ ಇದನ್ನು ಮಿಕ್ಸರ್ ಹಾಕ್ಕೊಂಬರ್ತಾನೆ ನೋಡ್ರಿ. ನೋಡ್ರಿ ಈಗ ಇದನ್ನು ಮಿಕ್ಸರ್ ಹಾಕ್ಕೊಂಬಂದಾನಿ. ಈ ಥರ ಸಣ್ಣಗೈತೆ ನೋಡ್ರಿ. ಈಗ ಇದಕ್ಕೆ ಅರ್ಧ ಕಪ್ ಕೊಬ್ಬರಿನ ತುರಿದು ಇಟ್ಕೊಂಡೇನ್ರಿ. ತುರಿದು ಇದನ್ನು ಮಿಕ್ಸರ್ ಹಾಕ್ಕೊಂಬಂದಾನಿ. ಈಗ ಇದನ್ನು ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಬಿಳಿ ಎಳ್ಳು ಕಪ್ಪು ಎಳ್ಳು ಹುರ್ಕೊಂಡಿದ್ವಲ್ರಿ, ಈಗ ಅವನ್ನ ಹಾಕ್ಯಂತಾನೆ ನೋಡ್ರಿ. ಈಗ ಇವನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಶೇಂಗಾ ಕಾಳು ಕಾಳು ಜಾಸ್ತಿ ಇದ್ರೆ ಉಂಡೆ ಕಟ್ಟಕ್ಕೆ ಸರಿ ಆಗಲ್ಲ. ಮ್ಯಾಲ ನೀರು ಹಾಕೋದು ಬೇಡ್ರಿ, ಹಾಲು ಹಾಕೋದು ಬೇಡ, ಏನು ಬೇಡ. ಈ ಬೆಲ್ಲ ಹಾಕಿರ್ತಾವಲ್ರಿ, ಅದು ನೀರಿನ ಅಂಶ ಇರ್ತೈತೆ ಅದ್ರಾಗ. ಈಗ ಕಟ್ಟಿದ್ರೆ ಉಂಡೆ ಕರೆಕ್ಟ್ ಹಾಕಾವ ನೋಡ್ರಿ. ನೋಡ್ರಿ ಈ ಥರ ಸವಾನಾಗ ಮಿಕ್ಸ್ ಮಾಡಬೇಕು ನೋಡ್ರಿ. ನೋಡ್ರಿ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ. ಈ ಥರ ಬಿಗಿಯಾಗ ಒತ್ತಿ ಹಿಡಿದು ಕಟ್ಬೇಕು ನೋಡ್ರಿ. ಇವು ಭಾಳ ದಿನ ಇಟ್ಟರೆ ಏನಾಗಲ್ಲ ನೋಡ್ರಿ. ನೋಡ್ರಿ ಈ ಥರ ಉಂಡೆ ರೆಡಿ ಆಗೈತೆ ನೋಡ್ರಿ. ಇದೇ ಥರ ಓಸು ರೆಡಿ ಮಾಡ್ಕೊಂಬಂದು ತೋರಿಸ್ತೀನಿ ರೀ. ನೋಡ್ರಿ ಉಂಡೆ ರೆಡಿ ಆಗ್ಯಾವು. ಮಾಡ್ತಾನೆ ಮಗ ಅಡ್ಡಾಡ್ಕೊಂತ ಆಗಲೇ ಒಂದು 4 ಉಂಡೆ ಖಾಲಿ ಮಾಡ್ಯಾನ ನೋಡ್ರಿ. ಅಷ್ಟು ಮಸ್ತ್ ಟೇಸ್ಟ್ ಆಗ್ಯಾವು. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ರೀ.